guys, please say hi. Hello. ಕೆಲಸ ಇವಾಗಿದೆ ಹೇಗೋ ಇದು ಎಷ್ಟು ಕಷ್ಟಪಟ್ಟು ಕೈ ಕಾಲು ಹೊಡೆದು ಈ ದೂದ್ ಸಾಗರ್ ಫಾಲ್ಸ್ ನೋಡ್ಲಿಕ್ಕೆ ಬಂದಿದೀವಲ್ಲಪ್ಪ ದೇವ್ರೇ. ಯಾವ ತರ ಇದೆ ಅಪ್ಪ ಸೈಕು ಫಸ್ಟ್ ಟೈಮ್ ಹೋಯ್ತು ನೀರಲ್ಲಿ ಹೋಗ್ಬಿಟ್ಟಾ. ದೂದ್ ಸಾಗರ್ ಫೈನಲಿ ವಿ ಡನ್ ದೂದ್ ಸಾಗರ್. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತರುಣ್ ಕನ್ನಡಿಗ. ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವನೇನಪ್ಪ ಎಲ್ಲ ಮತ್ತೆ ಪದೇ ದೂದ್ ಸಾಗರ್ ಹೋಗ್ತಿದ್ದಾನೆ ಅಂತ ಹೇಳ್ಬಿಟ್ಟು ನಿಮ್ಮ ತಲೆಯಲ್ಲಿ ಪ್ರಶ್ನೆ ಮೂಡ್ಬೋದು. ಹೌದು, ನಾನು ಮತ್ತೆ ಹೋಗ್ತಾ ಇದ್ದೀನಿ. ಯಾರ ಜೊತೆ ಅಂದರೆ ನನ್ನ ಸ್ನೇಹಿತರೊಂದಿಗೆ. ಅವ್ರು ನೋಡಿಲ್ಲ ಅಂದ್ರೆ ನಾನು ನೋಡಿದ್ದೆ. ಅದರಲ್ಲಿ ನಡ್ಕೊಂಡು ಹೋಗ್ತಿದ್ದೆ. ತುಂಬ ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ ಪ್ರಕೃತಿಯನ್ನು, ಆ ಥರ ಇದೆ. ಮೋಡಗಳ ನಡುವೆ ಹಸಿರು ಬೆಟ್ಟಗಳ ನಡುವೆ ಹಾಲಿನ ನದಿಯಂತೆ ಧುಮುಕುತ್ತಿರುವ ದೂದ್ ಸಾಗರ ಪ್ರಕೃತಿಯ ಕೈಚಲಕಕ್ಕೆ ಇದಕ್ಕಿಂತ ಸುಂದರ ಉದಾಹರಣೆ ಬೇಕೇ ಸ್ನೇಹಿತರೆ. ನಿಮಗೆ ಏನಾದರೂ ಈ ಥರ ದೂದ್ ಸಾಗರ ನೋಡಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ. ನಾನು ನಿಮ್ಮ ಜೊತೆ ಬರ್ತೀನಿ. ನಾನು ನಿಮ್ಮ ಜೊತೆ ಬಂದು ಒಳ್ಳೆ ಎಕ್ಸ್ಪ್ಲೋರ್ ಮಾಡಿ ಒಳ್ಳೆ ಫನ್ನಿಯಾಗಿ ವಿಡಿಯೋ ಮಾಡ್ತೀನಿ. ಸಖತ್ತಾಗಿರ್ತದೆ. ಎಷ್ಟು ಸುಂದರ ಇದೆ ಅಂದರೆ ಬೆಟ್ಟಗಳ ಮಡಿಲಲ್ಲಿ ಹಾಲಿನಂತೆ ಧುಮುಕುತ್ತಿರುವ ನೀರು, ಅದೇ ನಮ್ಮ ದೂದ್ ಸಾಗರ ಸ್ನೇಹಿತರೆ. ದೂದ್ ಸಾಗರ ಹೆಸರಲ್ಲೇ ಒಂದು ಅದ್ಭುತ ಇದೆ. ಅದನ್ನು ನೋಡಿದಾಗ ಇನ್ನೊಂದು ಅದ್ಭುತ. ಕೆಲವು ಸ್ಥಳಗಳನ್ನು ಕೇವಲ ನೋಡಲು ಸಾಧ್ಯವಿಲ್ಲ, ಅವುಗಳನ್ನು ನಾವು ಅನುಭವಿಸಬೇಕು. ಅದೇ ದೂದ್ ಸಾಗರ ಅಂತಹ ಸ್ಥಳ. ನೀವು ಒಮ್ಮೆ ಭೇಟಿ ನೀಡಿ ಅಂತ ತುಂಬ ಸತಿ ಕೇಳ್ಕೊತಿದ್ದೀನಿ. ನಿಮ್ಗೇನಾದರೂ ಆಸೆ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ. ನಾನು ನಿಮ್ಮನ್ನು ಕರೆದೊಯ್ಯುತ್ತೇನೆ ದೂದ್ ಸಾಗರವರೆಗೂ. ಹೇಗೆ ಹೆಂಗೆ ಅಂತ ಆಲ್ರೆಡಿ ಬಿಫೋರ್ ವಿಡಿಯೋದಲ್ಲಿ 1 ಮಂತ್ ಬ್ಯಾಕೆ ಅಪ್ಲೋಡ್ ಮಾಡಿದ್ದೀನಿ. ಈಗಲೂ ಅಪ್ಲೋಡ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಬೇಕು ಅಂದರೆ ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಫ್ರೆಂಡ್ಲಿ ಬಜೆಟಾಗಿ ಸ್ಟೇ ಮಾಡಿ ಕರ್ಕೊಂಬರ್ತೀನಿ. ಈಗ ನಾನು ಹೋಗ್ತಿರೋದು ನನ್ನ ಸ್ನೇಹಿತರೊಂದಿಗೆ. ಅವರು ಇಲ್ಲಿ ಟ್ರೈನಲ್ಲಿದ್ದಾರೆ. ಜರ್ನಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಈಗ ಹೋಗ್ತಾ ಇದ್ದೀವಿ. ಈಗ ಬೆಂಗಳೂರು ಬಿಟ್ಟಿದ್ದೀವಿ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲ ರೀಚ್ ಆಗೋ ಸ್ಟೇಜಲ್ಲಿದೆ. ಇನ್ನೊಂದೇನಪ್ಪ ಅಂದರೆ ನಾವು ಫುಡ್ನ ಆರ್ಡರ್ ಮಾಡಿದ್ವಿ ಝೊಮ್ಯಾಟೋದಲ್ಲಿ, ಅದೇ IRCTC ಆ್ಯಪಲ್ಲಿ. ಬಟ್ ಅದು ಫುಡ್ ಪೇ ಮಾಡಿದ್ದೀವಿ, ಅಮೌಂಟ್ ಎಲ್ಲ ಡೆಬಿಟ್ ಆಗಿದೆ. ಬಟ್ ನಾವು ಹುಬ್ಳಿ ಸ್ಟೇಷನಲ್ಲಿ ಆರ್ಡ್ರು ಪಿಕಪ್ ಮಾಡಿದೆ, ಬಟ್ ಆರ್ಡ್ರ್ ಬರಲಿಲ್ಲ. ಸೊ ಅದರಿಂದ ಇನ್ನು ರೀಫಂಡ್ ಅಮೌಂಟ್ ಆಗಲಿಲ್ಲ. 2-3 ಡೇಸ್ ಆಯಿತು, ಇನ್ನೂ ನಮಗೆ ರೀಫಂಡ್ ಆಗಿಲ್ಲ. ದಯವಿಟ್ಟು ನೀವು ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಆಲ್ರೆಡಿ ನಾನು ಮೆನ್ಷನ್ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡಿ. ದಯವಿಟ್ಟು ಸ್ವಲ್ಪ ನೋಡ್ಕೊಂಡು ಬುಕ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಯಾಕಂದರೆ ಫುಡ್ಡು ಅಮೌಂಟ್ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಅದರಿಂದ ದಯವಿಟ್ಟು ಹಿಂದೆ ಮುಂದೆ ನೋಡಿ ಬುಕ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ರೆಸ್ಟೋರೆಂಟ್ಗಳು ಕ್ಲೋಸ್ ಆಗಿದೆ ಇಲ್ವಾ ಅನ್ನೋದನ್ನು ನೋಡಿ ಬುಕ್ ಮಾಡಿ. ನಾವಂತೂ ಇಂತೂ ಮಾತಾಡಿಕೊಂಡು ಕೂಡಲೇ ಕ್ಯಾಸ್ಟಲ್ ರಾಕ್ ಬಳಿ ಬಂದಿವೆ. ಅಲ್ಲಿ ನನ್ನ ಫ್ರೆಂಡ್ ತುಂಬ ಕುತೂಹಲದಿಂದ ಇದ್ಲು. ಯಾಕಪ್ಪ ಅಂದರೆ ಇಲ್ಲಿ ಟ್ರೈನ್ ಜರ್ನಿಯಲ್ಲೇ ವಾಟರ್ ಫಾಲ್ ಕಾಣುತ್ತಲ್ಲ, ಬಟ್ ಅಲ್ಲಿ ಕಾಣಲಿಲ್ಲ. ನಾನು ಹೇಳಿದೆ ಕಾಣಲ್ಲ ಅಂತ. ಆದರೂ ಇರಲಿ ನೋಡುವ ಅಂತ ಹೇಳ್ಬಿಟ್ಟು ತುಂಬ ಹತ್ತಿರದಿಂದ ನೋಡೋಕ್ಕೆ ವಿಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಹೋದ್ಲು. ತುಂಬ ಎಲ್ಲ ಮುಖದ ಮೇಲೆಲ್ಲ ನೀರು ಬಿತ್ತು. ಅಷ್ಟರಲ್ಲೇ ಟ್ರೈನ್ ಮೂವ್ಮೆಂಟ್ ಆಯಿತು. ಕೊಲ್ಲಂ ಸ್ಟೇಷನ್ಗೆ ಬಂದೆ. ಕೊಲ್ಲಂ ಸ್ಟೇಷನಲ್ಲೇ ರೀಚ್ ಆದ್ವಿ. ಕೊಲ್ಲಂ ಸ್ಟೇಷನಿಂದ ಗೊತ್ತಲ್ಲ ನಮ್ಮ ದೇವ್ಬಾಯ್, ಗೊತ್ತಲ್ಲ ನಾಮ್ ದೇವ್ ಅಂತ, ಅವರು ಬಂದರು. ಇಲ್ಲಂತೂ ಮಳೆ ಅಂತೂ ಸಖತ್ತಾಗಿ ಬೀಳ್ತಿತ್ತು. ಸ್ಟಾರ್ಟಿಂಗ್ ಕೂಡಲೇ ಮಳೆ ಬಿತ್ತು. ಆಗ ನಾವು ಹೋದಾಗ ಮಳೆ ಸ್ಟಾರ್ಟಿಂಗ್ ಬರಲಿಲ್ಲ, ಮಿಡಿಲಲ್ಲಿ ಬಿತ್ತು. ಇಲ್ಲಿ ಸ್ಟಾರ್ಟಿಂಗೇ ಮಳೆ ಬಂತು. ಈಗ ಜರ್ನಿ ಸ್ಟಾರ್ಟ್ ಆಗುತ್ತೆ. ಈಗ ರೈಲ್ವೆ ಸ್ಟೇಷನ್ ಹತ್ರ ನಿಂತಿದ್ದೀವಿ. ಈಗ ಹೋಗಬೇಕು, ಬನ್ನಿ ಹೋಗುವ. ಆಲ್ರೆಡಿ ತುಂಬ ಜನ ಇಲ್ಲಿ ಇದ್ದಾರೆ. ನಮ್ಮ ದೇವಬಾಯಿ ಎಲ್ಲೋ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ, ಬೇರೆ ಕಸ್ಟಮರ್ನ ಡ್ರಾಪ್ ಮಾಡಲಿಕ್ಕೆ. ಸೊ ಅದರಿಂದ ನಾವಿಲ್ಲೇ ಸ್ಟೇ ಮಾಡ್ತಿದ್ದೀವಿ. ಈಗ ನಾವು ಸ್ಟೇ ಹತ್ರ ಹೋಗಿ ಸ್ಟೇ ಹೇಗಿದೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ತುಂಬ ಮಳೆ ಬಿದ್ದಿದೆ. ಪ್ರಕೃತಿ ಒಂದು ಸಗದಾಗಿದೆ ಸ್ನೇಹಿತರೆ. ನೀವು ದೂದ್ ಸಾಗರಲ್ಲಿ ಬರಲೇಬೇಕಾದ ಜಾಗ ಆಗಿದೆ. ತುಂಬ ಚೆನ್ನಾಗಿದೆ. ನಮ್ಮ ಕರ್ನಾಟಕ ಬಾರ್ಡ್ರಲ್ಲಿ ಇದೆ. ಬನ್ನಿ ಮಾತಾಡ್ಕೊಳ್ಳೆ ಸ್ಟೇಗೆ ಹೋದ್ವಿ. ಸ್ಟೇ ಅಂತೂ ತುಂಬ ಚೆನ್ನಾಗಿದೆ. ಯಾಕಪ್ಪ ಅಂದರೆ ನಾವು ತುಂಬ ಹೊತ್ತು ಇರಲ್ಲ ಸ್ಟೇಯಲ್ಲಿ. ಬರೀ ಬೆಳಗ್ಗೆ ಒಂದು 2 ಅವರ್, ಈಗ 3 ಗಂಟೆಗೆ ರೀಚ್ ಆಗ್ತೀವಿ, 2 ಅವರ್ ಸ್ಟೇ ಮಾಡ್ತೀವಿ. ಬೆಡ್ರೂಮು ಸಖತ್ತಾಗಿದೆ. ವಿತ್ AC ಕೊಟ್ಟಿದ್ರು ನಮಗೆ. ನೋಡ್ಬೋದು AC. ಅದು 2 ಅವರ್ ರೆಸ್ಟ್ ತಗೊತೀವಿ. ಫ್ರೆಶ್ ಅಪ್ ಆಗೋಕ್ಕೆ ವಾಶ್ರೂಮ್ ಎಲ್ಲ ಇದೆ. 2 BHK ಥರ ಕೊಟ್ಟಿದ್ರು. ಹಾಗೆಯೇ ನಾವು ಈಗ ಟ್ರೆಕ್ಕಿಂಗ್ ಹೋಗಿ ರಿಟರ್ನ್ ಬಂದಮೇಲೆ ಲಗೇಜ್ ಎಲ್ಲ ಇಟ್ಟು ಹೋಗಿ ಮತ್ತೆ ಟ್ರೆಕ್ಕಿಂಗಿಂದ ರಿಟರ್ನ್ ಬಂದಾಗ ನಾವು ಬೆಂಗಳೂರು ಹೋಗಲಿಕ್ಕೆ 12:30ಗೆ ಟ್ರೈನ್ ಉಂಟು.
ಆ ಟ್ರೈನ್ಗೆ ನಾವು 6 ಅವರ್ಸು ಟೈಮ್ ಸಿಗುತ್ತೆ. ಟ್ರೆಕ್ ಮುಗಿಸ್ಕೊಂಡ ತಕ್ಷಣ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಸ್ಟೇ ಮಾಡ್ಬೋದು. ಹಾಗೆ ಬೆಳಗಿನ ಜಾವನೇ ಎದ್ದಿದೆ. ಈಗ ಸಮಯ 6:30 ಆಗಿದೆ. ವೆದರ್ ರಿಪೋರ್ಟ್ ಅಂತೂ ತುಂಬ ಸಖತ್ತಾಗಿದೆ. ಬೆಳಗ್ಗೆ ಮಳೆ ಬಂತು. ಈಗ ನಾವು ಟ್ರೆಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ನಾವು ಎಲ್ಲಿಗೆ ಬಂದಿದ್ದೀವಿ ಏನು ಅಂತ. ಅದೇ ನಮ್ಮ ದೂದ್ ಸಾಗರ 2ನೇ ಬಾರಿ ನಾನು ಟ್ರೆಕ್ ಮಾಡ್ಲಿಕ್ಕೆ ಬಂದಿರೋದು. ಚೆನ್ನಾಗಿದೆ. ಈಗ ಟ್ರೆಕ್ಕಿಂಗ್ ಪಾಯಿಂಟ್ಗೆ ಹೋಗ್ಬೇಕು. ಒಂದು 7 ಗಂಟೆ ಒಳಗಡೆ ಹೋಗುಮ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಫ್ರೆಶ್ ಅಪ್ ಆಗಿ. ಬನ್ನಿ, ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸ್ನೇಹಿತರೆ, ನಮ್ಮ ಗೋವಾದಲ್ಲಿ ಕೂಡ ನಮ್ಮ ಕರ್ನಾಟಕದ ಕರಾವಳಿ ಮಂಗ್ಳೂರ್ ಬನ್ಸ್ ಸಿಗತ್ತೆ ಅಂದ್ರೆ ನಂಬ್ತೀರಾ? ಈ ಹೋಟೆಲಲ್ಲಿ ಮಂಗ್ಳೂರ್ ಬನ್ಸ್ ಸಿಗತ್ತೆ. ಇದನ್ನೇ ನಾವು ಟಿಫನ್ಗೆ ತಿಂತಾ ಇದ್ದೀವಿ. ಸ್ನೇಹಿತರೆ, ಇದು ಎಂತ ಸಾವ, ಆಗ್ಲೇ ಮಳೆ ಬರ್ತಾ ಉಂಟು. ಈಗ ಏನಪ್ಪ ಮಾಡೋದು? ಫಸ್ಟ್ ನಾವು ಟ್ರೆಕ್ಕಿಂಗ್ ಪಾಯಿಂಟ್ ಹೋಗಿದ ತಕ್ಷಣ ಮಳೆ ಬಂದ್ರೆ ಸರ್ ಹೋಗ್ತಿತ್ತು. ಈಗ ಏನೋ ಸಸ್ಪೆಂಡ್ ಆಗಿಬಿಟ್ರೆ ಭಾಳ ಕಷ್ಟ ಆಗತ್ತಪ್ಪ. ಸ್ನೇಹಿತರೆ, ಮತ್ತೆ ಟಿಕೆಟ್ ಕೇಳಿದೆ ನಮ್ಮ ದೇವಬಾಯಿ ಇದ್ಕೊಂಡು ಅಲ್ಲಿ ಟಿ ಟಿ ಇದೆ, ಟಿ ಟಿಯಲ್ಲಿ ಹತ್ತಿ ಹೋಗಿ ನಾನು ಟಿಕೆಟ್ ತೊಗೊಂಬರ್ತೀನಿ ಅಂತ ಹೇಳಿದ್ರು. ಅದರಿಂದ ನಾವು ಟಿ ಟಿ ಹತ್ತಿವಿ. ಅದು ನಮ್ಮ ಬೆಂಗಳೂರು ಕಡೆಯಿಂದ ಬಂದಿದ್ದ ಟಿ ಟಿ. ಅದರಲ್ಲಿ ಆ ಟಿ ಟಿಗೆ 12 ಜನನ ಹಾಕೋದು. ಬಟ್ ಇಲ್ಲಿ ನೋಡಿದ್ರೆ 20-25 ಜನ ತುಂಬಿಸ್ಬಿಟ್ರು. ಪಾಪ ಬಂಡವಾಳ ಹಾಕಿರೋ ಓನರ್ ಅಂತೂ ಬಾಯಿ ಬಡ್ಕೋತಿದ್ರು. ಯಾಕಂದರೆ 12 ಜನ ಟಿ ಟಿಗೆ 20 ಜನ 25 ಜನ ಹಾಕಿದ್ರೆ ಟೈರ್ ಎಲ್ಲ ಕೆಳಗಡೆ ಬಿದ್ದೋಗಿತ್ತು. ಸೊ ಅದರಿಂದ ಆ ಥರ ಸ್ವಲ್ಪ ಹೆದರಿಕೆ ಆಗುತ್ತೆ, ಯಾಕಂದರೆ ಬಂಡವಾಳ ಹಾಕಿರ್ತಾರೆ. ಸೊ ಅದರಿಂದ ಈ ಥರ ನಾವು ಟಿ ಟಿಯಲ್ಲಿ ಹಾಕ್ಕೊಂಡು ಈ ಥರ ಕರ್ಕೊಂಬಂದ ಕೂಡಲೇ ಒಂದು ಚೆಕ್ ಪೋಸ್ಟ್ ಪಾಯಿಂಟ್ ಬಂತು. ಅಲ್ಲಿ ಸ್ಟೇ ಅಂತೂ ಸಖತ್ತಾಗಿತ್ತು. ಸ್ನೇಹಿತರೆ, ಈ ಸತಿ ಇವರು ಬೇರೆ ದಾರಿಯಲ್ಲಿ ಕರ್ಕೊಂಬಂದರು ಟಿ ಟಿಯಲ್ಲಿ. ಯಾಕಪ್ಪ ಅಂದರೆ ಮಳೆ ಬರ್ತಿತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಬಂದರು. ಈಗೆಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಈಗ ಅಲ್ಲಿಂದ 500 ಮೀಟರ್ಸ್ ಹೋದರೆ ಚೆಕ್ ಪೋಸ್ಟ್ ಸಿಗುತ್ತೆ. ಆಲ್ರೆಡಿ ಡೀಟೇಲೆಲ್ಲ ಹೇಳಿದ್ದೀನಿ, ಇನ್ನೊಂದು ಸತಿ ಮಾಡ್ತಿದ್ದೀನಿ ಅಷ್ಟೇ. ಹಲೋ ಸ್ನೇಹಿತರೆ, ಫೈನಲಿ ದೂದ್ಸಾಗರ ಟ್ರೆಕ್ ಸ್ಟಾರ್ಟ್ ಮಾಡಿದೆ ನಮ್ಮ ಸ್ನೇಹಿತರೊಂದಿಗೆ. ಈಗ ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ಮೊದಲೇ ಬಂದಿದ್ದೆ, ಮತ್ತು ಸೆಕೆಂಡ್ ಟೈಮು ಇವ್ರ ಜೊತೆ ಬರ್ತಾ ಇದ್ದೀನಿ. ನೀವು ನನ್ನ ಜೊತೆ ಬರ್ತೀರಾ ಅಂತ ಏನಾದರೂ ಆಸೆ ಇದ್ದರೆ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡಿ ಬರ್ತೀನಿ ನಾನು ನಿಮ್ಮ ಜೊತೆ. ಸ್ವಲ್ಪ ಚೆನ್ನಾಗಿದೆ ವೆದರ್. ಗೈಸ್, ಪ್ಲೀಸ್ ಸೇ ಹಾಯ್. ಹಲೋ, ಕೇಳಿಸೈತಾ? ಮೇ ಬಿ ಇದಲ್ಲ. ಈಗ ಸ್ಟಾರ್ಟ್ ಆಗಿದೆ ಜರ್ನಿ. ಈಗ ಹೋಗ್ತಾ ಇದ್ದೀವಿ. ಇನ್ನು ಜಸ್ಟ್ 500 ಮೀಟರ್ಸ್ ಕವರ್ ಆಗಿದೆ. ಇನ್ನು ಬೇಜಾನಿದೆ, 10 ಕಿಲೋಮೀಟರ್ಸ್ ಅರೌಂಡ್ ಇದೆ. ಬನ್ನಿ. ಸ್ನೇಹಿತರೆ, ಏನಪ್ಪ ಅಂದರೆ ಇವತ್ತು ಸ್ವಲ್ಪ ನೆಮ್ಮದಿಯಾಗಿದೆ. ಆವಾಗ ಬಂದಾಗೆಲ್ಲ ಹುಡುಗರೆಲ್ಲ ಫುಲ್ ಗಿಚ್ಚಿ ಮಾಡಿ ರಚ್ಚೆ ಮಾಡಿಬಿಟ್ಟಿದ್ರು. ಇವಾಗ ಸ್ವಲ್ಪ ಡಿಸೆಂಟಾಗಿ ಟ್ರೆಕ್ ಮಾಡ್ತಿದ್ದೀವಿ. ಆವಾಗಂತೂ ಹೆವಿ ಕೊಚ್ಚೆ ಮಾಡಿಬಿಟ್ಟಿರೋದು ಹುಡುಗರೆಲ್ಲ. ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದೂದ್ಸಾಗರ್ ಸೆಕೆಂಡ್ ಟೈಮ್ ನೋಡೋದು. ಸ್ನೇಹಿತರೆ, ನಾನು ಬಂದಾಗ ಈ ಬ್ರಿಡ್ಜ್ ಚೆನ್ನಾಗಿತ್ತು. ಯಾವನ್ ಕಣ್ಣು ಬಿತ್ತೋ ಏನು, ಬ್ರಿಡ್ಜ್ ಹೊಡೆದಾಗ ಊರು ಬಾಗಿಲಾಗೈತೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ. ಬಂದಿದ್ದನ್ನು ನಿಮಗೆ ತೋರಿಸಿಲ್ಲ, ತುಂಬ ಸೌಂಡ್ ಹೆವಿ ಹೊಡಿತೈತೆ. ನೋಡ್ರಿ ಎಲ್ಲೆಲ್ಲಿ ಹೋಗ್ತಾರೋ ಏನು. ಸ್ನೇಹಿತರೆ, ಇಲ್ಲಂತೂ ವಾಟರ್ ಫ್ಲೋ ಅಂತೂ ತುಂಬಾ ಸ್ಟ್ರೈಕ್ ಆಗಿದೆ. ಸ್ಟ್ರೈಕ್ ಹುಡುಗರೆಲ್ಲ ಪಾಪ ತುಂಬಾ ಸುಸ್ತಾಗಿ ಬಿದ್ದಾಗವ್ರೆ. ಇಲ್ಲ, ಇದು ಲಾಸ್ಟ್. ಕೆಳಗಡೆಯೂ ನೀರು, ಮೇಲ್ಗಡೆಯೂ ನೀರು, ಎಂತ ಚಂದ ಉಂಟಲ್ಲ. ಎಂತ ಗೊತ್ತುಂಟ, ನಾನು ಬಂದಾಗ ಇಲ್ಲಿ ಸ್ಪೇಸ್ ಇರಲಿಲ್ಲ ಈ ಥರ ಕ್ಯಾಪ್ಚರ್ ಮಾಡಲಿಕ್ಕೆ. ಈಗ ನೋಡಿದ್ರೆ ಈ ಥರ ಇಟ್ಟವ್ರೆ. ಏನಪ್ಪ ಮಾಡೋದು? ಇಲ್ಲಿ ಯಾರು ಕಡ್ದು ಬಿಸಾಕಾರ ಹುಡುಗರೆಲ್ಲ ಸೇರ್ಕೊಂಡು. ಸೂಪರ್ ಅಲ್ಲ? ಇಷ್ಟು ಕಷ್ಟಪಟ್ಟು ಕೈ ಕಾಲು ಹೊಡೆದು ಈ ದೂದ್ಸಾಗರ್ ಫಾಲ್ಸ್ ನೋಡ್ಲಿಕ್ಕೆ ಬಂದಿದೀವಲ್ಲಪ್ಪ ದೇವ್ರೇ. ದೂದ್ಸಾಗರ್ ವಾವ್. ದೂದ್ಸಾಗರ್
ಅಂತೂ ಇಂದು ನಾವು ಅಂದ್ಕೊಂಡಿದ್ದ ಸಾಧನೆ ಇಲ್ಲಿ ಮುಗಿಯಿತು. ದೂದ್ ಸಾಗರ ಮತ್ತೊಮ್ಮೆ ನಾನು ಕಣ್ಣಾರೆ ಕಣ್ ತುಂಬಿಕೊಂಡೆ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಬರ್ತೀರಾ ಅಂತಿದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ದೂದ್ ಸಾಗರ್ಗೆ. ಬೆಂಗಳೂರು ಟು ಕೊಲ್ಲಂ ಪಿಕಪ್ ಟ್ರೈನ್ ಇರ್ತದೆ, ಅಲ್ಲಿಂದ ಪ್ಯಾಕೇಜ್ ಇದೆ. ಆ ಪ್ಯಾಕೇಜ್ ಡೀಟೇಲ್ಸ್ನ ನಾನು ಬಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ದಯವಿಟ್ಟು ಬನ್ನಿ ಅಂತ ಕೇಳ್ಕೊತೀನಿ. ನಾನು ನಿಮ್ಮ ತರುಣ್ ಕನ್ನಡಿಗ. ಥ್ಯಾಂಕ್ ಯು, ಬಾಯ್.